ಬೀದರ್ನಲ್ಲಿ ಪೊಲೀಸರೇ ಶಾಸಕರ ಹೆಸರಲ್ಲಿ ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಈ ವಿಚಾರವಾಗಿ ಶಾಸಕರು ಮತ್ತೆ ಪೊಲೀಸರ ನಡುವೆ ಠಾಣೆಯಲ್ಲಿಯೇ ವಾಗ್ವಾದ ಕೂಡ ನಡೆದಿದೆ. ಅಕ್ರಮ ಮರಳು ಸಾಗಾಣಿಕೆದಾರರಿಂದ ಶಾಸಕರ ಹೆಸರಲ್ಲಿ ಪೊಲೀಸರು ಮಾಮೂಲಿ ಪಡ್ಕೋತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಬಸವ ಕಲ್ಯಾಣ ಠಾಣೆಗೆ ಬಂದು ಮಾಹಿತಿಯನ್ನ ಪಡ್ಕೊಳ್ಳೋಕೆ ಮುಂದಾದ್ರು. ಈ ವೇಳೆ ಠಾಣೆಯಲ್ಲಿದ್ದಂತ ಪಿಎಸ್ಐ ಪಂಡಿತ್ ಸಾಗರ್ಗೂ ಶಾಸಕರಿಗೂ ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯುತ್ತೆ. ಈ ವೇಳೆ ಮಾತನಾಡಿದ ಶಾಸಕರು ಯಾರಿಂದಲೂ ಲಂಚ ಸ್ವೀಕರಿಸ್ತಾ ಇಲ್ಲ, ಬೇಕಾದ್ರೆ ಅಧಿಕಾರಿಗಳೊಂದಿಗೆ ತಾವು ನಡೆಸಿದ ದೂರವಾಣಿ ಸಂಭಾಷಣೆ ಬಗ್ಗೆ ಕೂಡ ತನಿಖೆಯಾಗಲಿ ಅಂತ ಸವಾಲು ಹಾಕಿದ್ದಾರೆ. ತಕಲೀಫ್ ತಕಲೀಫ್ ನಿಮಗೆ ಏನಾಗ ಅಂದೇವ ನಾವು ನಿಮಗೆ ಏನಾಗ ಅಂದೇವ ನಿಮಗೆ ಏನಾಗ ಅಂದೇವ ನೀವು ಕೇಳಿಲ್ಲ ಬಂದಿಲ್ಲ. माइक तक गाड़ी मेरे को ये मत बोलो कि कोबा साहब पैसे ले गए, कोबा साहब हफ्ता ले गए. अरे मेरा वो काम नहीं है भाई हफ्ता लेने का. जो है इंक्वायरी होगी मेरा फोन में जो भी बात करते. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಅವರಿಂದ. ಮಲ್ಲಿಕಾರ್ಜುನ್, ಈಗ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡ್ತಾ ಇದ್ದವರೇ ಈ ಆರೋಪವನ್ನ ಮಾಡಿದ್ರ ಏನಂತ ಮಲ್ಲಿಕಾರ್ಜುನ್ ಖೂಬಾ ಅವರು ಈ ರೀತಿ ಪೊಲೀಸರ ಮೂಲಕ ಲಂಚ ಪಡ್ಕೋತಾರೆ ಅಂತ, ಏನಿದು ಪ್ರಕರಣ? ಖಂಡಿತ ಸೌಖ್ಯ. ಏನು ಬಸವ ಕಲ್ಯಾಣ ಶಾಸಕರಿದ್ದಾರೆ ಮಲ್ಲಿಕಾರ್ಜುನ್ ಖೂಬಾ ಅವರು, ಅವರ ಹೆಸರಲ್ಲಿ ಏನು ಪೊಲೀಸರು ಏನೋ ಒಂದು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಮತ್ತೆ ಹುಲ್ಸೂರು ಪೊಲೀಸರು ಮೇಲೆ ಆರೋಪ ಇದೆ. ಅಂದ್ರೆ ಈ ತರ ಒಂದು ಶಾಸಕರ ಹೆಸರಲ್ಲಿ ಅಕ್ರಮಗಳು ಸಾಗಾಟ ಮಾಡ್ಬೇಕಾದ್ರೆ ಶಾಸಕರ ಹೆಸರು ಬಳಕೆ ಮಾಡಿಕೊಂಡು ಈ ಒಂದು ಹಣ ವಸೂಲಿ ಮಾಡ್ತಾರೆ ಅನ್ನುವಂತ ಒಂದು ಆರೋಪ ಇದೆ ಕೆಲವು ದಿನಗಳಿಂದ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಏನು ಬಸವ ಕಲ್ಯಾಣ ಶಾಸಕರು ಮಲ್ಲಿಕಾರ್ಜುನ್ ಖೂಬಾ ಅವರು ಏನು ಬಸವ ಕಲ್ಯಾಣ ನಗರ ಠಾಣೆಗೆ ಬಂದು ಈ ಒಂದು ಪ್ರಶ್ನೆ ಮಾಡೋಕೆ ಬಂದ ಸಂದರ್ಭದಲ್ಲಿ ಆ ಒಂದು ಏನು PSI ಅಲ್ಲಿ ಇರ್ಲಿಲ್ಲ, PSI ಇದ್ರು. ಮತ್ತೆ PSI ಏನಂತಂದ್ರೆ PSI ಒಂದು ಏಕಾಏಕಿ ಕ್ವಶನ್ ಮಾಡಿದಾಗ ಶಾಸಕರು ಆ PSI ಮತ್ತೆ ಏನು ಬಸವ ಕಲ್ಯಾಣ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಇದ್ದಾರೆ ಅವ್ರ ಮೇಲೆ ಮಾತಿನ ಚಕಮಕಿ ನಡೀತು. ಸೊ ಅಂದ್ರೆ ನಮ್ಗೆ ಹೇಳಿ ಬಂದಿಲ್ಲ ನೀವು ಅನ್ನುವಂಥದ್ದಿತ್ತು. ಸೊ PSI ನಾ ಯಾಕೆ ನಿಮ್ಗೆ ಹೇಳಿ ಬರ್ಬೇಕು ಅನ್ನುವಂತ ಈ ರೀತಿ ಒಂದು ಮಾತಿನ ಚಕಮಕಿ ಆಯ್ತು ಒಂದು ಅಕ್ರಮ ಮರಳು ಸಂಬಂಧಪಟ್ಟಂಗೆ. ಈಗ ಯಾರು PSI ಪಂಡಿತ್ ಸಾಗರ್ ಅವರೇ ಈ ರೀತಿ ಮಲ್ಲಿಕಾರ್ಜುನ್ ಖೂಬಾ ಅವರ ಶಾಸಕರ ಹೆಸರನ್ನ ಬಳಸ್ಕೊಂಡು ಲಂಚ ತಗೊಂಡಿದ್ದಾರೆ ಅಂತ, ಅಥವಾ ಬೇರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಆರೋಪ ಆಯ್ತಾ? ಇಲ್ಲಿ ಅನುಮಾನ ಏನಪ್ಪಾ ಅಂದ್ರೆ ಶಾಸಕರ ಒಬ್ಬ ಜನಪ್ರತಿನಿಧಿಗಳ ಹೆಸರನ್ನ ಹೇಳ್ಕೊಂಡು ಪೊಲೀಸರು ಈ ರೀತಿ ಲಂಚ ತಗೋತಾರ ಅನ್ನೋದು. ಎಸ್, ನೇರವಾಗಿ ಮಾತನಾಡೋದಕ್ಕೆ ಮಲ್ಲಿಕಾರ್ಜುನ್ ಖೂಬಾ ಅವರೇ ಶಾಸಕರೇ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಎಸ್, ಈಗ ಶಾಸಕರ ಹೆಸರು ಹೇಳ್ಕೊಂಡು ಪೊಲೀಸರು ಹಫ್ತಾ ವಸೂಲಿಗೆ ಇಳಿದಿದ್ದಾರೆ ಅನ್ನೋದು ಆರೋಪ. ಮೇಡಮ್ ಅವ್ರೆ, ಏನಾಗಿದೆ ನಮ್ಮ ಬಸವ ಕಲ್ಯಾಣದಲ್ಲಿ ಒಂದು ವಿಷಯ, ಮಹಾರಾಷ್ಟ್ರದಿಂದ ಜನ ಇಲ್ಲೆಲ್ಲ ರೇತಿ ರಾಯಲ್ಟಿ ಫೀಸ್ ತುಂಬಿ ಸರ್ಕಾರ ಕಾನೂನು ಪ್ರಕಾರ ಅಲ್ಲಿ ದುಡ್ಡು ತುಂಬಿ ರೇತಿಗೆ ತರ್ತಾ ಇದ್ದಾಗ ನಮ್ಮಲ್ಲೆಲ್ಲ ಮಗಳು. ಆದ್ರೂ ಇಲ್ಲಿ ಯಾವುದೇ ಒಂದು ಗವರ್ನಮೆಂಟ್ ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ. ಜನ ಬದುಕ್ತಾ ಇದ್ದಾಗ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಬಸವಣ್ಣ ನಾಡು ಅವರಿಗೂ ಕೂಡ ದೌರ್ಜನ್ಯ ಮಾಡಿ ನಡೀತಾ ಇದೆ ಅಥವಾ ಪೊಲೀಸರೆಲ್ಲೋ ಶಾಮೀಲ್ ಆಗಿದ್ದಾರೆ, ಇಂಥದ್ದೆಲ್ಲ ಸುದ್ದಿಗಳು ನಿಮ್ ಕಿವಿಗ್ ಬಿದ್ದಿತ್ತಾ? ಬಿದ್ದಿದೆ ಮೇಡಮ್. ಅವಾಗ ಬಂದ್ ಆ ಜನ ನನ್ನ ಬಳಿ ಬಂದ್ ಜಗಳ ಆಡಿದ್ರು. ಏನ್ ಸರ್ ತಾವೇ ದುಡ್ಡು ತೋತಾ ಇದ್ರಿ ಅಂತ ನನಗ ಆರೋಪ ಮಾಡ್ತಾ ಇದ್ರು. ಪೊಲೀಸ್ ಅಧಿಕಾರಿಗಳದಿಂದ ತಾವು ದುಡ್ಡು ತೋತಾ ಇದ್ರಿ, ಮಂತ್ಲಿ ದುಡ್ಡು ತೋತಾ ಇದ್ರಿ, ಹಫ್ತಾ ವಸೂಲ್ ಮಾಡ್ತಾ ಇದ್ರಿ ಅಂತ ನನ್ ಮನೆಗ್ ಬಂದಿ ಅವಾಗ ಜಗಳ ಆಡಿದ್ರದ ನಾನ್ ನೇರವಾಗಿ ಅವ್ರ ಬಳಿ ಹೋದೆ. ನಾನ್ ಅಂದೆ ದಯವಿಟ್ಟು ಇದ್ರ ಮ್ಯಾಗ ತನಿಖೆ ಆಗ್ಬೇಕು. ಯಾರ್ ತಗೋತಾ ಇದ್ದಾಗ ಯಾರ್ ಮಾಡ್ತಾ ಇದ್ದಾಗ ಜನರಿಗೆ ನಾವು ಪೊಲೀಸ್ ಅಂದಾಗ ರಕ್ಷಣೆ ಮಾಡಂತ ಕೆಲ್ಸ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ಬೇಕು. ಈ ಭಾಗದಾಗ ಏನಿಲ್ಲ, ಜನರಿಗೆ ಯಾವುದೇ ಒಂದು ಬಿಸ್ನೆಸ್ ಇಲ್ಲ, ಇಂಡಸ್ಟ್ರಿ ಇಲ್ಲ. ಈಗ ನಿಮ್ಗೆ ಕೆಲವರು ಬಂದು ಹೇಳಿದಾರಲ್ವಾ, ಶಾಸಕರ ಹೆಸರಲ್ಲಿ ಪೊಲೀಸರು ದುಡ್ಡು ವಸೂಲಿ ಮಾಡ್ತಾ ಇದಾರೆ ಅಂತ ನಿಮ್ಮ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಅವ್ರು ಹೇಳಿದ ಪ್ರಕಾರ ಯಾವ ಪೊಲೀಸ್ ಅಧಿಕಾರಿಗಳು ಈ ರೀತಿ ಲಂಚ ಇಸ್ಕೊಂಡಿದಾರಂತೆ ನಿಮ್ಮ ಹೆಸರಲ್ಲಿ? ಮೇಡಮ್ ಇಲ್ಲಿ ಬಸವ ಕಲ್ಯಾಣದಾಗ ಇನ್ನೊಂದು ಅಂದೇ ಇದೆ, ಲಾಗಿ ಕಡಿ ಅಂತದ್ ಅಂದೆ, ಹೊಸ ಲಾಗಿ ತಂದಿ ಕಡಿ ಅಂತದ್ ಅಂದೆ. ಇಲ್ಲಿ ಆಲ್ರೆಡಿ ಮುಂಚೆ CPI ಅವರು ಕೂಡ ಇಲ್ಲಿ ಸಸ್ಪೆಂಡ್ ಆಗಿದ್ದಾರೆ, ಮತ್ತೊಂದು CPI ಸಸ್ಪೆಂಡ್ ಆಗಿದ್ದಾರೆ. ಬಸವ ಕಲ್ಯಾಣಕ್ಕೆ ಎಂತ ಅಧಿಕಾರಿಗೆ ಆಗ್ತಾಗ ಅಂದಾಗ ಯಾರ್ಯಾರು ಸಸ್ಪೆಂಡ್ ಆಗ್ತಾಗ, ಯಾರ್ಯಾರು ಕೆಟ್ಟ ಅಧಿಕಾರಿ ಇರ್ತಾಗ ಅಂತ ಅಧಿಕಾರಿ ಕಾಂಗ್ರೆಸ್ ಪಕ್ಷದವ್ರು ಇಲ್ಲಿ ಹಾಕಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮೇಡಮ್ ಇಲ್ಲಿ ಬಸವ ಕಲ್ಯಾಣ. ಈಗ ಶಾಸಕರಾಗಿ
ಅಲ್ಲಿನ ಜನಪ್ರತಿನಿಧಿಯಾಗಿ ಹಾಗಾದ್ರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವ ರೀತಿ ಆಕ್ಷನ್ಗೆ ಮುಂದಾಗ್ತೀರಾ? ಯಾಕಂದ್ರೆ ನಿಮ್ಮ ಮೇಲೆ ಆರೋಪ ಬಂತು ಅನ್ನೋ ಕಾರಣಕ್ಕೆ ನೀವು ಸ್ಟೇಷನ್ಗೆ ಹೋಗಿ ಮಾತಾಡಿದಿರಾ ಸರಿ, ಆದ್ರೆ ಅಲ್ಲಿ ನಡೀತಾ ಇರುವಂತ ಅಕ್ರಮ ಮರಳುಗಾರಿಕೆಗೆ ಕಡಿವಾಣ ಹಾಕೋದು ಯಾರು? ಅಥವಾ ಯಾರೋ ಒಬ್ರು ಲಂಚ ತಗೋತಾ ಇಲ್ದೆ ಅಂತ ಆರೋಪಗಳು ಬರ್ತಾ ಇಲ್ಲ, ಅದಕ್ಕೆ ಕಡಿವಾಣ ಹಾಕೋದು ಯಾರು? ಮೇಡಮ್ ಅವ್ರಿಗೆ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ. ನಿಮ್ ಸಹಾಯ ಮುಖಾಂತರ ಎಲ್ಲಿದಾಗ ಏನಾಗಿದೆ ಇದರ ಬಗ್ಗೆ ತಮ್ಮ ಸಹಾಯ ತಗೊಂಡು ಜನರಿಗೆ ತೋರ್ಸಂತ ಕೆಲಸದಾಗ ನಾವು ಪ್ರಯತ್ನ ಮಾಡ್ತೇವೆ. ಮತ್ತ ಮುಖ್ಯಮಂತ್ರಿ ಅವರಿಗೆ, ಹೋಮ್ ಮಿನಿಸ್ಟರ್ ಅವರಿಗೆ, DGP ಅವರಿಗೆ, ಸಂಬಂಧಪಟ್ಟ ಅಧಿಕಾರಿ ಮೇಲೆ ತನಿಖೆ ಮಾಡ್ಬೇಕಂತ ಇವತ್ತು ಪತ್ರ ಬರೆದಿದ್ದೀನಿ. ಇವತ್ತು ಅವ್ರಿಗೆ ಫೋನ್ ಮುಖಾಂತರನು ಕೂಡ ರಿಕ್ವೆಸ್ಟ್ ಮಾಡಿ ಬಸವಣ್ಣನ ನಾಡು 770 ಶರಣರ ನಾಡು ನ್ಯಾಯ ಸಿಗಬೇಕಂತ ಕೇಳ್ತೀವಿ ಮೇಡಮ್. ಎಸ್ ಸರ್, ಈಗ ಭೂ ಮತ್ತೆ ಗಣಿ ವಿಜ್ಞಾನ ಇಲಾಖೆಗೆ ಹೋಗ್ಬೇಕು ಈ ಮಾಹಿತಿ, ಹಾಗೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಹೋಗ್ಬೇಕು, ಆ ಮೂಲಕ ತನಿಖೆ ಕಟ್ಟುನಿಟ್ಟಾಗಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಒಂದು ಮನವಿ ಸರ್ ನಿಮ್ಗೆ. ತಮ್ಮ ಸರ್ಕಾರ ನಮ್ಮ ಬಸವ ಕಲ್ಯಾಣ ಮಾಡಿದ್ದು ಜನರಿಗೆ ಸಹಾಯ ಆಗ್ಬೇಕೆಂಬುದು ಕೂಡ ಮನವಿ ಇದೆ ಮೇಡಮ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮಲ್ಲಿಕಾರ್ಜುನ್ ಖೂಬಾ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ದೇಶದ ರಾಜಧಾನಿ ದೆಹಲಿಗೆ ಹೋಗಿ ತಮ್ಮ ರಣಕಹಳೆಯನ್ನು ಮೊಳಗಿಸಲು ಪ್ರಯತ್ನಿಸುತ್ತಿರುವಂತಹ ಅನುಪಮಾ ಶೆಣೈ ಅವರು ಇವತ್ತು ದೇಶದ ಗೃಹ ಮಂತ್ರಿಗಳಾಗಿರುವಂತಹ ರಾಜನಾಥ್ ಸಿಂಗ್ರನ್ನ ಭೇಟಿ ಮಾಡಿ ಕೆಲವು ಆಡಿಯೋ ಕ್ಲಿಪ್ಗಳನ್ನು ಅವರ ಮುಂದೆ ಕೊಟ್ಟಿದ್ದಾರೆ. ಆ ಕ್ಲಿಪ್ಗಳು ಈಗಾಗಲೇ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇದೆಲ್ಲವೂ ಅನುಪಮಾ ಶೆಣೈ ಕೊಟ್ಟಿರುವಂತಹ ಕ್ಲಿಪ್ಗಳು. ಇದು ಮದುವೆ ಮಾತು ಸ್ಟ್ರೈಟ್ ಫಾರ್ವರ್ಡ್. ಇತ್ತೀಚೆಗೆ ನಟ ಯಶ್ ಹಾಗೂ ರಾಧಿಕಾ ಪಂಡಿತ್ ಗೋವಾದಲ್ಲಿ ಎಂಗೇಜ್ಮೆಂಟ್ ಆಗಿ ಸುದ್ದಿಯಾಗಿದ್ರು. ತಮ್ಮ ಕುಟುಂಬ ಹಾಗೂ ಆತ್ಮೀಯರೆದುರು ಉಂಗುರವನ್ನ ಬದಲಾಯಿಸಿಕೊಂಡ ಜೋಡಿ 5 ದಿನ ಆದ ಮೇಲೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ.